ಎಲ್ಲರಿಗೂ ನಮಸ್ಕಾರ. ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ಗೆ ಸ್ವಾಗತ. ನಾನು ರಮ್ಯಾ ಗೌರೀಶ್, ಬೆಂಗಳೂರಿಂದ. ಸೊ ಇವತ್ತು ಅಮೂಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಒಂದೊಳ್ಳೆ ಸ್ನ್ಯಾಕ್ಸ್ ಮಾಡೋಣ. ಸೊ ನಮಗೆಲ್ಲ ಏನು ಅಂತ ಹೇಳಿದ್ರೆ, ಹೊರಗಡೆ ಎಲ್ಲ ತಿಂದಷ್ಟೇ ಒಂಥರ ನಾವು ಮನೇಲೇ ಮಾಡ್ಕೊಂಡು, ಅದು ಅಮೂಲ್ ಅವರ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು, ಹಾಗೆ ಡೈಲಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡೋಣ. ಜಿಂಗಿ ಪಾರ್ಸೆಲ್ ಅಂತ ಹೇಳಿ ಆಲ್ರೆಡಿ ಎಲ್ಲರೂ ತಿಂದಿರ್ತೀರ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಲ್ವಾ? ಸೊ ನಾವೀಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಒಂದು ಡಿಫ್ರೆಂಟ್ ಆಗಿರೋಂತಹ ಒಂದು ಡಿಶ್ ಇದು. ಸೊ ಅಮೂಲ್ ಅವರ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಮಾಡೋಣ. ಸೊ ನಾನು ಇವತ್ತು ಅಮೂಲ್ ಅವರ ಪ್ರಾಡಕ್ಟ್ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಮೂಲ್ ಅವ್ರದ್ದು ಗೋಧಿ ಹಿಟ್ಟು, ಆರ್ಗ್ಯಾನಿಕ್, ಪೆಸ್ಟಿಸೈಡ್ ಫ್ರೀ, ಫಾರ್ಮರ್ ಓನ್ಡ್ ಇದು ಏನು ಗೋಧಿ ಹಿಟ್ಟಿದು ಆರ್ಗ್ಯಾನಿಕ್ ಅಟ್ಟ, ಹೋಲ್ ವೀಟ್ ಅಟ್ಟ ಅಂತ ಇದೆ. ಹಾಗೆ ಅಮೂಲ್ ಅವರ ಪನ್ನೀರ್ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಿಕಾಸ್ ನಾವು ಲೈವಲ್ಲಿ ಕಟ್ ಮಾಡಿಕೊಂಡು ಇದು ಮಾಡ್ಕೊಳಕ್ಕಾಗಲ್ಲ. ಹಾಗೆ ನಾನು ಅಮೂಲ್ ಅವ್ರದ್ದು ಚೀಸನ್ನು ಯೂಸ್ ಮಾಡ್ತೇನೆ. ನಾನು ಸ್ಲೈಸ್ ಚೀಸ್ ತಗೊಂಡಿದ್ದೀನಿ. ಬೇಕಾದರೆ ಕಾಟೇಜ್ ಚೀಸ್ ಅಥವಾ ಕ್ಯೂಬ್ ಚೀಸ್ ಅದೆಲ್ಲ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನನಗೆ ಸ್ಲೈಸ್ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು, ಯಾವ್ದು ಅವೈಲೇಬಲ್ ಇತ್ತು ಅದನ್ನ ನಾನು ಇದನ್ನ ಮಾಡಿದ್ದೀನಿ. ಸೊ ಅಮೂಲ್ ಅವರ ಗೋಧಿ ಹಿಟ್ಟು, ಪನ್ನೀರು, ಹಾಗೆ ಅಮೂಲ್ ಅವರ ಸ್ಲೈಸ್ ಚೀಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟನ್ನು ಯೂಸ್ ಮಾಡಿಕೊಂಡು ನಾನೀಗ ಜಿಂಗಿ ಪಾರ್ಸೆಲ್ ಹೇಗೆ ಮಾಡೋದು ತೋರಿಸ್ತೀನಿ. ಅದಕ್ಕೆ ಬೇರೊಂದಷ್ಟು ಐಟಮ್ಗಳು ಬೇಕಾಗುತ್ತೆ. ಸೊ ಏನೇನು ಬೇಕು ಅಂತ ಈಗ ನೋಡೋಣ. ಹಾಗಿದ್ರೆ ಸೊ ಅಮೂಲ್ ಅವ್ರದ್ದು ಆರ್ಗ್ಯಾನಿಕ್ ಗೋಧಿ ಹಿಟ್ಟು, ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಹೆಚ್ಚಿರೋದು, ಕ್ಯಾಪ್ಸಿಕಮ್ ಹೆಚ್ಚಿರೋದು, ಮಯೋನೈಸ್ ಬೇಕಾಗುತ್ತೆ. ನಾನು ಮನೇಲೇ ಮಾಡ್ಕೊಂಡಿದ್ದೀನಿ. ಅದು ಕೂಡ ಸ್ವಲ್ಪ ಟೊಮೆಟೊ ಪೇಸ್ಟ್, ಅದು ಪೇಸ್ಟ್ ಕೂಡ ಆಗ್ಬೋದು, ಟೊಮೆಟೊ ಸಾಸ್ ಕೂಡ ಆಗ್ಬೋದು. ನಾನು ಮನೇಲೇ ಟೊಮೆಟೊ ರುಬ್ಬಿ ಮಾಡ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಜೀರಿಗೆ ಪೇಸ್ಟು, ಡ್ರೈ ಈಸ್ಟ್ ಬೇಕಾಗತ್ತೆ, ಇಲ್ಲ ಬೇಕಿಂಗ್ ಪೌಡರ್ ಯೂಸ್ ಮಾಡ್ಕೊಳ್ಬೋದು. ನಾನು ಡ್ರೈ ಈಸ್ಟ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಗರಂ ಮಸಾಲ, ಅಚ್ಕಾರದ ಪುಡಿ, ಚೀಸ್ ಕಟ್ ಮಾಡಿರೋಂಥದ್ದು, ಚೀಸ್ ಇದು ಕಟ್ ಮಾಡಿರೋಂಥ ಚೀಸ್, ಇದು ಸ್ಲೈಸ್ ಚೀಸ್ ಅಮೂಲ್ ಅವ್ರದ್ದು ಕಟ್ ಮಾಡಿದ್ದೀನಿ. ಹಾಗೆ ಅಮೂಲ್ ಪನ್ನೀರ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಯಾಕಂತ ಹೇಳಿದ್ರೆ ನಮಗೆ ಟೈಮ್ ಲಿಮಿಟ್ ಇರತ್ತೆ. ಒಂದು ಅರ್ಧ ಗಂಟೆ ಒಳಗಡೆ ಮುಗಿಸಿಲ್ಲ ಅಂದರೆ ಅದು ನೋಡೋವರೆಗೂ ಇದಾಗುತ್ತೆ. ಸೊ ಹಾಗಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಹೇಗೆ ರೆಡಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಸೊ ಈ 3 ಅಮೂಲ್ ಅವರ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ನಾನು ತಯಾರಿ ಮಾಡಿರೋವಂಥದ್ದು. ಸೊ ಫಸ್ಟ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಅದಕ್ಕೆ ಒಂದು ಸ್ವಲ್ಪ ವಾರ್ಮ್ ವಾಟರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ವಾರ್ಮ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬಿಸಿ ಇದೆ ಇಲ್ಲಿ. ನಾನು ನಿಮಗೆ ಇದಕ್ಕೆ ಫೋಕಸ್ ಮಾಡ್ತೀನಿ, ಸೊ ದಟ್ ನಿಮಗೆ ಈಸಿಯಾಗಿ ನೋಡ್ಕೋಬಹುದು ಅಂತ ಹೇಳಿ ರೆಸಿಪಿ ಹೇಗೆ ಬರುತ್ತೆ ಅಂತ. ಸೊ ಇವಾಗ ಏನು ಅಂತ ಹೇಳಿದ್ರೆ, ಇದಕ್ಕೆ ನಾವು ಡ್ರೈ ಈಸ್ಟನ್ನು ಹಾಕ್ಕೊಳ್ಳೋಣ. ಇದು ನೋಡ್ಕೋಬೇಕು, ಇದು ಜಸ್ಟ್ ವಾರ್ಮ್ ಇರಬೇಕು, ತುಂಬ ಬಿಸಿ ಇರಬಾರ್ದು. ಸೊ ವಾರ್ಮ್ ಇದೆ ಇದು ನೋಡಿ, ಈ ಥರ ನಮಗೆ ಮುಟ್ಟಕ್ಕಾಗಬೇಕು ಅಷ್ಟು ಇರಬೇಕು. ಸೊ ಇದು ನೋಡಿ, ಡ್ರೈ ಈಸ್ಟ್ನ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಡ್ರೈ ಈಸ್ಟ್ ಸಾಕೋದು. ಸೊ ಅದಾದಮೇಲೆ ಇದಕ್ಕೊಂದು ಸ್ವಲ್ಪ ಬಿಫೋರ್ ದ್ಯಾಟ್ ನಾವು ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಒಂದು ಸ್ವಲ್ಪ ಬೇಕಾಗುತ್ತೆ, ಒಂದು ಸ್ವಲ್ಪ ಸಕ್ಕರೆ ಬೇಕಾಗುತ್ತೆ. ಸೊ ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಒಂಚೂರು ಉಪ್ಪು ಹಾಕ್ಕೊಳ್ಳೋಣ ನಾವು. ಸೊ ಒಂಚೂರು ಹಿಟ್ಟು ಕಲಿಸ್ಕೊಳ್ಳೋಕ್ಕೆ. ಇದು ಆ್ಯಕ್ಚುಲಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿರುತ್ತೆ ಈಸ್ಟ್ ಹಾಕಿ. ಬಟ್ ನನಗೇನು ಅಂತ ಹೇಳಿದರೆ, ಲೈವ್ ಆಗಿರೋದ್ರಿಂದ ಟೈಮ್ ತುಂಬ ಶಾರ್ಟೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಬಿಡ್ತಾ ಇಲ್ಲ. ಸೊ ನೋಡಿ, ಈ ಥರ ಈಸ್ಟ್ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಆ್ಯಕ್ಚುಲಿ. ಆವಾಗ ಈಸ್ಟ್ ಆ್ಯಕ್ಟಿವ್. ಇದು ಡ್ರೈ ಈಸ್ಟ್ ಇನ್ಸ್ಟೆಂಟ್, ಏನು ಪ್ರಾಬ್ಲಮ್ ಇಲ್ಲ. ನಾವು ಲೇಟ್ ಆಗುತ್ತೆ ಆ ಥರ ಇದ್ದರೆ ನಾವು ಇದು ಯೂಸ್ ಮಾಡ್ಕೊಳ್ಬೋದು, ಬೇಕಿಂಗ್ ಪೌಡರ್. ಸೊ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಅದಾದರೂ ಅಷ್ಟೇ ನಮಗೆ. ಸೊ ಇಲ್ಲಿಗ ನಾನೇನು ಮಾಡ್ತೀನಿ ಅಂದರೆ, ಈ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕೋಣ ಇದಕ್ಕೆ. ಇವಾಗ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಮೂಲ್ ಅವ್ರದ್ದು ಆರ್ಗ್ಯಾನಿಕ್ ಗೋಧಿ ಹಿಟ್ಟು. ನೀವು ಈ ಹೆಲ್ದಿ ಪ್ರಾಡಕ್ಟ್ಸ್ನ ನೀವು ಇದು ಮಾಡ್ಕೊಳ್ಳಿ, ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅವ್ರದ್ದು. ಖಂಡಿತ ಟ್ರೈ ಮಾಡಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಎಲ್ಲ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆಗಿರುತ್ತೆ ಇದು. ಸೊ ಖಂಡಿತ ನೀವು ಅದನ್ನು ಬೈ ಮಾಡಿ. ಹೇಗೆ ಅಂತ ತುಂಬಾ ನಾನು ಯಾವಾಗಲೂ ಹೇಳೋ ಥರ ಅಮೂಲ್ ಅವ್ರದ್ದು ಡೈರಿ ಪ್ರಾಡಕ್ಟ್ಸ್ ಅಲ್ಲದೇ ಅವ್ರದ್ದು ಸುಮಾರು ಇದೆಲ್ಲ ಬರುತ್ತೆ, ಏನು
ವೀಟ್ ಫ್ಲೋರ್, ಟರ್ಮೆರಿಕ್ ಪೌಡರ್, ಕಾಲ ಚೆನ್ನ ದಾಲ್, ಹೋಲ್ ಉರದ್ ದಾಲ್ ಮತ್ತು ಸುಮಾರು ಪ್ರಾಡಕ್ಟ್ಸ್ ಬರುತ್ತೆ. ಹಾಗಾಗಿ ಅದನ್ನೆಲ್ಲ ತರಿಸ್ಕೊಳ್ಳಿ. ಮಸೂರ್ ದಾಲ್ ಬರುತ್ತೆ ಅವ್ರದ್ದು, ಎಲ್ಲನೂ ನೋಡಿಕೊಂಡು ಮಾಡಿಕೊಂಡ್ರೆ ಆಯಿತು. ಸೊ ನೀರು ಬೇಕಾದರೆ ಸೇರಿಸ್ಕೊಳ್ಬೋದು. ಪುಡಿ ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ನೀರು ಈ ಥರ ಹಾಕ್ಕೊಳ್ಬೋದು. ಸೊ ಇದನ್ನು ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಳೋವಂಥದ್ದು. ಸೊ ತುಂಬ ಗಟ್ಟಿ ಬೇಡ, ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋದು. ಇದು ಆ್ಯಕ್ಚುಲಿ ಒಂದು ಅರ್ಧ ಗಂಟೆ ಬಿಡಬೇಕು ಇಷ್ಟು ಹಾಕಿದ್ರು, ಆಗ ಚೆನ್ನಾಗಿ ಅದು ಮೇಲ್ ಬರುತ್ತೆ. ಬಟ್ ನಾನಿವಾಗ ಬಿಡ್ತಾ ಇಲ್ಲ, ಕಲಿಸ್ಕೊಂಡು ಡೈರೆಕ್ಟ್ ಮಾಡ್ಕೊತೀನಿ. ಬಿಕಾಸ್ ಟೈಮೇ ಇಲ್ಲ ನಮಗೆ, ಲೈವಲ್ಲಿ ಆಗಿರೋದ್ರಿಂದ ಇದು ಬೇಯಿಸ್ಕೋಬೇಕು. ಎಲ್ಲನೂ ಆಗುವಾಗ ಇದು ಫಿಲ್ಲಿಂಗ್ಸ್ ಮಾಡ್ಕೋಬೇಕು. ಎಲ್ಲನೂ ಆಗುವಾಗ ಜಾನ್ಸಿ ಮೇಡಮ್ ಇದ್ದಾರೆ, ವಾವ್ ಅಂತ, ಥ್ಯಾಂಕ್ ಯು. ಸೊ ಎಲ್ಲರೂ ನಾವು ಏನು ಅಂತ ಹೇಳಿದರೆ ತುಂಬ ಜನರಿಗೆ ಒಳ್ಳೆ ಅವಕಾಶ ಕೊಡ್ತಾ ಇದ್ದಾರೆ, ಒಂದು ನಮ್ಮ ಕುಕ್ಕಿಂಗ್ ಸ್ಕಿಲ್ಲನ್ನು ಇಲ್ಲಿ ಇದು ಮಾಡೋ ಥರ. ಸೊ ಏನು ಮಾಡಿ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಕೈಗೆ ಅಂಟ್ಕೊಳ್ತಾ ಇದ್ರೆ ನಮ್ಮ ಕುಕ್ಕಿಂಗ್ ಸ್ಕಿಲ್ಲನ್ನು ಇಲ್ಲಿ ಶೋಕೇಸ್ ಮಾಡೋಕ್ಕೆ ಒಂದು ಅವಕಾಶ ಇದು. ಸೊ ಎಷ್ಟೊಂದು ಜನ ಎಷ್ಟೊಂದು ಹೊಸ ರೆಸಿಪಿನ ಮಾಡ್ತಾರೆ. ಸೊ ನಮಗೂ ಅದರಿಂದ ಕಲ್ತ್ಕೊಳ್ಳೋಕ್ಕಾಗತ್ತೆ, ಎಷ್ಟೊಂದು ಅವಕಾಶಗಳು ಸಿಗುತ್ತೆ. ಸೊ ಹಾಗೆ ಈ ಥರ ಮಾಡ್ಕೊಳ್ಳೋದು. ತುಂಬ ಗಟ್ಟಿನೂ ಬೇಡ, ತುಂಬ ಮೆತ್ತಗೇನೂ ಬೇಡ. ಒಂದು ಚಪಾತಿ ಹಿಟ್ಟಿನ ಹದ, ಚಪಾತಿ ಹಿಟ್ಟಿಗೆ ಆಗುವಷ್ಟು ಗಟ್ಟಿ ಬೇಡ ನೋಡಿ, ಈ ಥರ ಕನ್ಸಿಸ್ಟೆನ್ಸಿಗೆ ಬರಲಿ. ಡ್ರೈ ಈಸ್ಟ್ ಯೂಸ್ ಮಾಡಿದ್ದೀನಿ ನಾನು. ಬೇಕಾದರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇದು ಬೇಕಿಂಗ್ ಪೌಡರ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದು ಯುವರ್ ವಿಶ್, ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೊಳ್ಬೋದು. ಯಾಕಂತ ಹೇಳಿದರೆ ನಾವು ಪಿಜ್ಜಾ ಬೇಸಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಅದಕ್ಕಾಗಿ ನಾನು ಹೇಳ್ತಾ ಇರೋದು. ಇದಕ್ಕೆ ಬೇಕಾಗತ್ತೆ ಏನಾದರೂ ಒಂದು ಹುಳಿ ಬರೋದಕ್ಕೆ, ಏನಾದರೂ ಒಂದು ಬೇಕಾಗತ್ತೆ ಇದಕ್ಕೆ. ಸೊ ಹೀಗೆ ಮಾಡಿ. ಆ್ಯಕ್ಚುಲಿ ಇದನ್ನು ಏನು ಗೊತ್ತಾ, ಇದನ್ನು ಒಂದು ಅರ್ಧ ಗಂಟೆ ಇಡಬೇಕು. ಅದು ಒಂದು ಸ್ವಲ್ಪ ಇದಾಗಬೇಕು, ಉಬ್ಬಿ ಬರಬೇಕು. ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ನೋಡಿ. ಅದು ಈಸ್ಟ್ ಹಾಕಿದ ತಕ್ಷಣ ಹಿಂಗಾಗತ್ತೆ ಒಂಥರ. ನಿಮಗೆ ನಾನು 2 ಕೈಯಲ್ಲಿ ತೋರಿಸ್ತಾ ಇದ್ದೀನಲ್ಲ. ಬಟ್ ಏನು ಅಂದರೆ ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಚೆನ್ನಾಗಿ ಬರುತ್ತೆ ಇನ್ನು ಕೂಡ. ಸೊ ಸಾಕಿಷ್ಟು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇಷ್ಟು ಇಡೋಣ ಇವಾಗ. ಇದಾದಮೇಲೆ ನಾನಿಲ್ಲಿ ನಿಮಗೆ ಇದು ಮಾಡೋದು ಹೇಗೆ ಅಂತ, ಸ್ಟಫಿಂಗ್ ಮಾಡ್ಕೋಬೇಕಲ್ವ, ಹೇಗೆ ಮಾಡೋದು ಅಂತೇಳಿ ಅದಕ್ಕೆ ಫೋಕಸ್ ಮಾಡ್ತೀನಿ ಇವಾಗ. ಸ್ಟಫಿಂಗಿಗೆ ನಾವೇನು ಮಾಡ್ಕೋಬೇಕು ಅಂದರೆ, ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೋಬೇಕು. ಇವಾಗ ಎಣ್ಣೆ ಹಾಕ್ಕೊಂಡು, ಸೊ ಎಣ್ಣೆ ತುಂಬ ಏನು ಬೇಕಾಗಲ್ಲ, ಸ್ಟಫ್ ಮಾಡೋದಕ್ಕಿರೋದು ಇದು. ಸೊ ಹಾಗಾಗಿ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ. ಸೊ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮಧ್ಯಮ ಉರಿಯಲ್ಲಿ ಇಟ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ಫಸ್ಟು. ಸೊ ಈಗ ಫಸ್ಟ್ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ಪೈಸಸ್ ಚೆನ್ನಾಗಿ ಹಾಕ್ಕೋಬೇಕು. ಆ್ಯಕ್ಚುಲಿ ಸ್ಪೈಸಸ್ ಚೆನ್ನಾಗಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಇದು. ಸೊ ಈರುಳ್ಳಿ ಹಾಕಿ ಒಂದು ನಿಮಿಷ ಸಾಕು ಬಾಡಿಸಿದ್ರೆ. ಇದು ಡ್ರೈ ಆಗಿರೋದ್ರಿಂದ ತುಂಬ ಎಣ್ಣೆ ಏನು ಬೇಕಾಗಲ್ಲ ಇದಕ್ಕೆ. ಯಾಕಂದರೆ ನಾವು ನೆಕ್ಸ್ಟ್ ಚೀಸ್ ಹಾಕ್ಕೊಳ್ತೀವಿ, ನೆಕ್ಸ್ಟು ಏನು ಮಯೋನೈಸ್ ಹಾಕ್ಕೊಳ್ತೀವಿ. ಸೊ ಈಗ ಇದನ್ನು ಚೆನ್ನಾಗಿ ಈ ಥರ ಬಾಡಿಸ್ಕೋಬೇಕು. ಇದು ಮತ್ತೆ ನಮಗೆ ಬೇಕ್ ಮಾಡೋದಕ್ಕೆ ಇರೋದ್ರಿಂದ ತುಂಬ ಏನು ಬಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದಾದಮೇಲೆ ನಾನಿಲ್ಲಿರೋ ಇದನ್ನು ಹಾಕ್ಕೊಳ್ತೀನಿ, ಹೆಚ್ಕೊಂಡಿರೋಂಥ ಏನದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಕೊಂಡ್ರೆ ಒಳ್ಳೇದಿರುತ್ತೆ. ನಾವು ಜಿಂಗಿ ಪಾರ್ಸೆಲ್ ಒಳಗೆ ಫಿಲ್ ಮಾಡಬೇಕಾದ್ರೆ ಅದು ಚೆನ್ನಾಗಿ ನಿಲ್ಲತ್ತಿರ, ಹೊರಗಡೆ ಬರಬಾರ್ದು ಅಂತೇಳಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ಮತ್ತೊಂದು ಸಾರಿ ಇದನ್ನ ಈ ಥರ ಕೈ ಆಡಿಸ್ಕೊಳ್ಳೋಣ. ಸೊ ಉಪ್ಪು ಹಾಕ್ಕೊಳ್ಬೋದು ಮೊದಲೇ, ಅಥವಾ ಮತ್ತೆ ಕೂಡ ಹಾಕ್ಕೊಳ್ಬೋದು, ವೆರ್ ಇಸ್ ನೋ ರಿಸ್ಟ್ರಿಕ್ಷನ್ ಅಂತ. ಈಗ ನಾನು ಇದಕ್ಕೆ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಹಾಗೆ ಇಲ್ಲೊಂದು ಸ್ವಲ್ಪನೇ ಮಾಡೋದ್ರಿಂದ ಅಚ್ಕಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಕೊತ್ತಂಬರಿ ಜೀರಿಗೆ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಇವಾಗ ಇದಕ್ಕೆ ಕೂಡ ಫಿಲ್ಲಿಂಗ್ ಕೂಡ ಉಪ್ಪು ಚೆನ್ನಾಗಿ ಇಟ್ಕೋಬೇಕಲ್ವ. ಸೊ ಹಾಗಾಗಿ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು.
ಇದು ಒಂದೇ ಇದಕ್ಕೆ ಫಿಲ್ಲಿಂಗ್ ಆಗಿರೋದ್ರಿಂದ ಇದು ಜಾಸ್ತಿ ತಿನ್ನೋಕ್ಕಾಗಲ್ಲ. ಮತ್ತು ಇದು ಹೇಗೆ ಅಂತ ಹೇಳಿದರೆ ಇದು ಒಂದು ತಿನ್ಬೋದು ಒಬ್ರಿಗಷ್ಟೇ, ಸ್ವಲ್ಪ ಹೆವಿ ಇದು, ಜಾಸ್ತಿ ತಿನ್ನೋಕ್ಕಾಗಲ್ಲ ಇದು. ಹಾಗಾಗಿ ನಾನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತು ಚೀಸು ಪನ್ನೀರು ಎಲ್ಲ ಹಾಕ್ಕೊಳ್ತೀವಲ್ಲ, ಸೊ ಪನ್ನೀರನ್ನ ಒಂದು 2 ಪೀಸ್ ದೊಡ್ಡಕ್ಕೆ ಕಟ್ ಮಾಡಿದ್ದೀನಿ. ಮತ್ತಿರೋದು ಹೀಗೆ ಚಿಕ್ಕದು ಮಾಡಿದ್ದೀನಿ. ಯಾಕಂತ ಹೇಳಿದರೆ ನಮಗೆ ಚಿಕ್ಕದು ಮಾಡಿಲ್ಲ ಅಂತ ಹೇಳಿದರೆ ಅದು ಏನಾಗುತ್ತೆ, ಅದರೊಳಗಡೆಯಿಂದ ಹೊರಗಡೆ ಬರುತ್ತೆ. ಹಾಗಾಗಿ ಫಿಲ್ಲಿಂಗು. ನೆಕ್ಸ್ಟ್ ಒಂದು ಸ್ವಲ್ಪ ಮಯೋನೈಸ್ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಬೇಡ ಮಯೋನೈಸ್, ಈ ಥರ ಗಟ್ಟಿ ಆಗುತ್ತೆ. ಎಣ್ಣೆ ಮತ್ತು ಹಾಲು ಮಿಕ್ಸ್ ಮಾಡಿ ಮಾಡ್ಕೊಳ್ಳೋ ಅಂಥದ್ದು. ನೀವು ಅಮೂಲ್ ಹಾಲು ತೊಗೊಂಡು ಮಾಡ್ಕೋಬೋದು ಆ್ಯಕ್ಚುಲಿ ಮಯೋನೈಸ್. ಅಮೂಲ್ ಹಾಲು ಮತ್ತು ಅಡುಗೆ ಎಣ್ಣೆ ಯಾವುದಾದ್ರೂ ಬಳಸ್ಕೊಂಡು ಮಾಡ್ಕೋಬೋದು. ಸ್ವಲ್ಪ ಸಾಕಾಗುತ್ತೆ ಮಯೋನೈಸ್, ಟೇಸ್ಟಿಗೆ ತಕ್ಕ ಸ್ವಲ್ಪ ಮಯೋನೈಸ್ ಹಾಕ್ಕೊಂಡಾಯ್ತು. ಇವಾಗ ಬೇಕಾದಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಸೊ ಪನ್ನೀರ್ ಕೂಡ ಹಾಕ್ಕೊಂಡಾಯಿತು. ಆ್ಯಂಡ್ ಅದೇನು ಒಂದು ಸ್ವಲ್ಪ ಚೀಸ್, ಇವಾಗ ಚೀಸನ್ನು ಈ ಥರ ಹಾಕ್ಕೊಳ್ಳೋಣ. ಇದು ಜಾಸ್ತಿ ಹೊತ್ತೇನು ಬೇಡ ಇದು, ಯಾಕಂದರೆ ಬೇಕ್ ಮಾಡ್ತೀವಿ ಆಮೇಲೆ. ಸೊ ನೋಡಿ ಈ ಥರ ಚೀಸ್ ಹಾಕ್ಕೊಂಡೆ ನಾನು. ಎಲ್ಲ ಬೇಕಾದಷ್ಟು ಹಾಕ್ಕೊಂಡಾಯ್ತು. ಚೀಸ್ ಮೆಲ್ಟ್ ಆಗುತ್ತೆ. ಇದಕ್ಕೆ ಗರಂ ಮಸಾಲ ಅದು ಇದು ಎಲ್ಲನೂ ಹಾಕ್ಕೊಂಡಿದ್ದೀವಿ ನಾವು. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತೇಳಿ, ತುಂಬ ಚೆನ್ನಾಗಿ ಬಂತು. ಸೊ ಎಸ್, ಇದು ಸೊ 1-2 ನಿಮಿಷ ಇದಾಗಬೇಕಿದು. ಸೊ ಏನು ಅಂತ ಹೇಳಿದ್ರೆ ನಾನು ಇದನ್ನು ಪ್ರೀ ಹೀಟಿಗೆ ಇಟ್ಕೋಬೇಕಾಗತ್ತೆ. ಇದನ್ನು ಪ್ರೀ ಹೀಟಿಗೆ ಇಟ್ಕೋಬೇಕಾಗತ್ತೆ. ಯಾವುದನ್ನು ಅಂತ ಹೇಳಿದರೆ ನಮ್ಮದು ಏರ್ ಫ್ರೈಯರನ್ನು. ಸೊ ನೋಡಿ ಇದಾಗೋಯ್ತು, ಇವಾಗ 1 ನಿಮಿಷ ಆಗೋಯ್ತು. ಸೊ ಅಲ್ಲೇ ಆರಿಸ್ತೀನಿ ನಾನು. ಸೊ ಇದು ಆಗೋಯ್ತು, ಇವಾಗ ರೆಡಿ ಆಗೋಯ್ತು ಫಿಲ್ಲಿಂಗು. ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಇದೆಲ್ಲ ರೆಡಿ ಆಯ್ತು. ಇದನ್ನ ಏನು ಅಂದ್ರೆ ಲಟ್ಟಿಸ್ಕೋಬೇಕಲ್ವಾ. ಇವಾಗ ಲಟ್ಟಿಸ್ಕೊಳ್ಳಕ್ಕೆ ನಾನು ಇದು ರೆಡಿ ಮಾಡ್ಕೊಂತ ಇದ್ದೀನಿ. ಲಟ್ಟಿಸ್ಕೊಳ್ಳಕ್ಕೆ ಇದು ಬೇಕು ನಮಗೆ, ಮಣೆ ಬೇಕಾಗುತ್ತೆ. ಸೊ ಈಗ ಹಿಟ್ಟು ನೋಡಿ ಹಿಂಗಾಗಿದೆ. ಇವಾಗ ಹಿಟ್ಟು ನೋಡಿ, ಇದು ಇನ್ನೂ ಆ್ಯಕ್ಚುಲಿ ಒಂದು 10 ನಿಮಿಷ ಜಾಸ್ತಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗಲೇ ಒಂಥರ ಉಬ್ಕೊಂಡು ಬಂತು ನೋಡಿ. ಡ್ರೈ ಈಸ್ಟ್ ಹಾಕಿದ್ದೀವಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದಕ್ಕೆ. ನಾನು ಇನ್ನೊಂದು ಮಾಡ್ಕೊಳ್ಳೋದಿದ್ರೆ ಆಮೇಲೆ ಮಾಡ್ಕೊತೀನಿ. ಬಟ್ ಈಗ ಒಂದು ತೊಗೊಳ್ತೀನಿ ಇವಾಗ ಇದರಿಂದ ಹಿಟ್ಟು. ನಾವು ಲಟ್ಟಿಸ್ಕೊಂಡು ಎಲ್ಲ ಮಾಡಬೇಕಾದ್ರೆ ಈಗ ಆಗತ್ತೆ ಇದು. ಸೊ ಈಗ ಇದನ್ನ ಲಟ್ಟಿಸ್ಕೊಳ್ಳೋಣ. ಇವಾಗ ನಿಜವಾಗ್ಲೂ ಇದೊಂದು ಅರ್ಧ ಗಂಟೆ ಬಿಟ್ಟರೆ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಹಾಕಿರೋದ್ರಿಂದ ಒಂದು ಅರ್ಧ ಗಂಟೆ ಆದರೆ ಅದು ಸ್ವಲ್ಪ ಹಿಟ್ಟು ಉಬ್ಬಿ ಬರುತ್ತೆ ಚೆನ್ನಾಗಿ. ನಾನು ಲೈವ್ ಆಗಿರೋದ್ರಿಂದ ಕ್ವಿಕ್ಕಾಗಲಿ ಅಂತ ಹೇಳ್ಬಿಟ್ಟು ನಿಮಗೆ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ ಜಿಂಗಿ ಪಾರ್ಸೆಲ್ ಹೇಗೆ ಮಾಡೋದು ಅಂತೇಳಿ. ಆಮೇಲೆ ನೀವು ನೀಟಾಗಿ ಮನೇಲಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ಹೇಳಿ ನೋಡಿಕೊಂಡ್ರೆ ಆಮೇಲೆ ನೀಟಾಗಿ ಮಾಡ್ಕೋಬೋದು. ಯಾಕೆಂತ ಹೇಳಿದರೆ ಇದು ಲೈವ್ ಆಗಿರೋದ್ರಿಂದ ನಮಗೆ ತುಂಬ ಟೈಮ್ ತಗೊಂಡ್ರೆ ನೋಡೋರು ಕೂಡ ಅದು ರೆಸಿಪಿ ಅಂದರೆ ಬೋರ್ ಅನಿಸುತ್ತೆ. ಅದು ವಿಡಿಯೋ ನೋಡ್ಕೊಂಡು ಮಾಡೋರಿಗೆ ಬೋರ್ ಅನಿಸುತ್ತೆ. ಹಾಗಾಗಿ ನಾನು ಕ್ವಿಕ್ಕಾಗಿ ಮಾಡಿ ತೋರಿಸೋದು ಹೇಗೆ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ನೋಡಿ, ಇದು ಫಸ್ಟ್ ಬೇಕು ಅಂದರೆ ನಾವು ಇದು ಹಾಕ್ಕೊಳ್ಳೋಣ. ಇದು ಟೊಮೆಟೊ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇಲ್ಲ ಕೆಚ್ಚಪ್ ಆದರೆ ಕೆಚ್ಚಪ್ ಕೂಡ ಹಾಕ್ಕೊಳ್ಬೋದು. ನೀವು ಏನು ಬೇಕೋ ಅದು ಹಾಕ್ಕೊಳ್ಬೋದು. ಇಟ್ಸ್ ನಿಮ್ಮ ವಿಶ್. ಇದು ಏನು ಬೇಕಾದ್ರೂ ಹಾಕ್ಕೊಳ್ಬೋದು, ಆಯಿತಾ. ಇದು ಈಗ ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋದು. ಅದಾದಮೇಲೆ ರೌಂಡ್ ಆಗಬೇಕು ಅದೆಲ್ಲ ಏನೂ ಇಲ್ಲ, ಬಿಕಾಸ್ ಇದನ್ನು ನಾವು ಫೋಲ್ಡ್ ಮಾಡ್ತೀವಿ. ಚಪಾತಿಗಾದ್ರೂ ಒಂದು ಸ್ವಲ್ಪ ಚೆನ್ನಾಗಿ ರೌಂಡ್ ಆದರೆ ಚೆನ್ನಾಗಿರುತ್ತೆ. ಸೊ ಇದಿಷ್ಟೇ, ಹಿಂಗೆ ಮಾಡ್ಕೊಳ್ಳಿ ಇವಾಗ. ಸೊ ಬಿಸಿ ಸ್ವಲ್ಪ ಬಿಸಿ ಇದೆ, ಒಂದು ಸ್ವಲ್ಪ ತಣ್ಣಗಾಗಲಿ. ಸೊ
ಸೊ ಹೀಗೆ ಮಾಡ್ಕೊಳ್ಳೋ ಅಂಥದ್ದು. ನಿಮ್ಗೆ ಇದಕ್ಕೆ ಬೇಕಾದರೆ ಬೇರೆ ಸ್ಪೈಸಸ್ ಕೂಡ ಹಾಕ್ಕೊಳ್ಬೋದು. ಈ ಥರ ಮಾಡ್ಕೊಳ್ಳಿ ಫಸ್ಟು. ಈ ಥರ ಮಾಡಿಕೊಂಡು ನಾವೀಗ ಏನು ಮಾಡೋಣ ಅಂತ ಹೇಳಿದರೆ, ಇದು ಪನೀರ್, ಕ್ಯಾಪ್ಸಿಕಮ್, ಚೀಸು ಎಲ್ಲ ಮಾಡಿರೋಂಥದ್ದು ಇದನ್ನು ಇಲ್ಲಿ ಸ್ಟಫ್ ಮಾಡೋಣ. ಇವಾಗ ಈ ಥರ ಸ್ಟಫ್ ಮಾಡ್ಕೊಳ್ಳೋಣ. ಪೂರ್ತಿ ಬೇಕಾದರೆ ಪೂರ್ತಿ ಹಾಕ್ಕೊಳ್ಬೋದಿಲ್ಲ ಅಂದರೆ ಇನ್ನೊಂದಕ್ಕೆ ಬೇಕು ಅಂದರೆ ಹಾಕ್ಕೋಬೋದು. ಇದು ಸ್ವಲ್ಪ ದೊಡ್ಡದೇ ಮಾಡಿದ್ದೀನಿ ನಾನು. ಸೊ ಇದನ್ನು ಇವಾಗ ಹೆಂಗೆ ಅಂತ ಹೇಳಿದರೆ, ಈ ಥರ ಫೋಲ್ಡ್ ಮಾಡಿರ್ತೀವ, ಇದನ್ನು ಈ ಥರ ದಪ್ಪಕ್ಕೆ ಲಟ್ಟಿಸ್ಕೋಬೇಕಿದು, ಆಯಿತಾ? ಇದಾದಮೇಲೆ ಇಲ್ಲಿ ಹೊರಗಡೆ ಬರಬಾರ್ದು, ಮೇಯ್ನಾಗಿ ಮಡಚ್ಕೊಳ್ಳೋದು, ಈ ಥರ ಮಾಡ್ಕೊಳ್ಳೋದು, ಎಲ್ಲೂ ಹೊರಗಡೆ ಬರಬಾರ್ದು. ಇದು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳೋ ಅಂಥದ್ದು ಕೂಲಾಗಿ, ಅಂದರೆ ಈ ಥರ ನಿಧಾನಕ್ಕೆ ಮಾಡ್ಕೋಬೇಕು ಇದನ್ನು. ಸೊ ಈಸಿಯಾಗಿ ಆಗತ್ತೆ ಈ ಥರ ಮಾಡ್ಕೊಳ್ಳೋದು. ಇದು ಜಿಂಗಿ ಪಾರ್ಸೆಲ್ ಸ್ಟಫಿಂಗ್, ಆಯಿತಾ? ಈ ಥರ ಇದು ಹೊರಗಡೆ ಬರಬಾರ್ದು. ಇದು ಬೇಯಬೇಕಾದ್ರೆ ಸ್ವಲ್ಪ ಏನು ಈ ಪಿಜ್ಜಾ ಬೇಸೆಲ್ಲ ಹೆಂಗೆ ಬೇಯುತ್ತೆ, ನಾವು ಈಸ್ಟ್ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಾಗತ್ತೆ ಇದು. ಸೊ ಹಾಗೆ ಸೊ ಈ ಥರ ಇದನ್ನು ಬೇಕ್ ಮಾಡಬೇಕು. ಇವಾಗ ಬೇಕ್ ಮಾಡೋಕ್ಕೆ ನಾನು ಪ್ರೀ ಹೀಟಿಗೆ ಇಟ್ಟಿದ್ದೀನಿ. ಸೊ ಇವಾಗ ನಿಮಗೆ ತೋರಿಸ್ತೀನಿ ನಾನು. 1 ನಿಮಿಷ ಇದೆ, ಪ್ರೀ ಹೀಟಿಗೆ ಇಟ್ಟಿದ್ದೀನಿ. ಸೊ ಈ ಥರ ಫಿಲ್ ಮಾಡ್ಕೊಳ್ಳೋದು. ಈ 3 ಸೈಡ್ಸ್ ಹೆಂಗೆ ಅಂದರೆ ಓಪನ್ ಇರುತ್ತೆ. ಇದು ನಿಧಾನಕ್ಕೆ ನಾವು ಒಂದು ಬಟರ್ ಪೇಪರಲ್ಲಿ ಇಟ್ಟು ಅದನ್ನು ಇದಕ್ಕೆ ಇಡೋ ಅಂಥದ್ದು. ಸೊ ಒಂದು ಬಟರ್ ಪೇಪರ್ ತೊಗೋಬೇಕು. ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀನಿ, ನೀವು ಓವನಲ್ಲಿ ಕೂಡ ಮಾಡ್ಕೋಬೋದು. ನಾನು ನಿಧಾನಕ್ಕೆ ಒಂದು ಬಟರ್ ಪೇಪರಲ್ಲಿ ಇಟ್ಕೊತಾ ಇದ್ದೀನಿ. ಸೊ ಈ ಥರ ನಿಮಗೆ ಯಾವುದು ಕಂಫರ್ಟೇಬಲ್ ಅದರಲ್ಲಿ ನೀವು ಮಾಡ್ಕೋಬೋದು. ನಾನು ಇದರಲ್ಲಿ ಮಾಡ್ಕೊತಾ ಇದ್ದೀನಿ ನೋಡಿ. ಸೊ ಇವಾಗ ನಿಮಗೆ ಏರ್ ಫ್ರೈಯರನ್ನು ನಾನು ತೋರಿಸ್ತೀನಿ. ಅದು ಹೀಟ್ ಆಗ್ತಾ ಇದೆ. ಸೊ ಎಂಡ್ ಆಗಿದೆ, ಪ್ರೀ ಹೀಟ್ ಆಗಿದೆ. ಸೊ ಹೆಂಗೆ ಅಂದರೆ ನಾನೀಗ ಪ್ರೀ ಹೀಟ್ ಆಗಿದೆ, ಇಟ್ಕೊತೀನಿ ಇವಾಗ ಆಫ್ ಮಾಡ್ಕೊಂಡು. ಸೊ ಪ್ರೀ ಹೀಟ್ ಆಗಿರೋದ್ರಿಂದ ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಹೇಗೆ ಅಂದರೆ ನಾನಿಲ್ಲಿ ಸೆಟ್ ಮಾಡಿ ಇಟ್ಕೊತೀನಿ 180 ಡಿಗ್ರಿಯಲ್ಲಿ. 180 ಡಿಗ್ರಿಯಲ್ಲಿ ಇಲ್ಲಿ ನಾನು ಒಂದು 12 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟ್ ಮಾಡಿದ್ದೀನಿ ಇವಾಗ, ಆಯಿತಾ? 180 ಡಿಗ್ರಿಯಲ್ಲಿ 12 ಮಿನಿಟ್ಸ್ ಮಾಡ್ಕೋಬೇಕಾಗತ್ತೆ ಬೇಕ್. ಸೊ ಅದಕ್ಕೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂತ ಹೇಳಿದರೆ, ನಾನು ನಿಮ್ಗೆ ಆಲ್ರೆಡಿ ಒಂದು ಜಿಂಗಿ ಪಾರ್ಸೆಲ್ ಮಾಡಿ ಇಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ಇವಾಗ ಹಾಗಿದ್ರೆ ನಾನು ಬ್ಯಾಕ್ ಟು ಇದು, ಯಾಕಂದರೆ ಬೇಕ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಆಲ್ರೆಡಿ ಅದು ಬೇಕಾಗೋದಕ್ಕೆ 12 ನಿಮಿಷ ಬೇಕು. ಸೊ 12 ನಿಮಿಷ ನಾವು ಸುಮ್ಮನೆ ಇರೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ನಿಮಗೆ ಆಲ್ರೆಡಿ ಒಂದು ಜಿಂಗಿ ಪಾರ್ಸೆಲ್ ನೋಡಿ ಈ ಥರ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಸರ್ವಿಂಗ್ ಬೌಲಲ್ಲಿ ಹಾಕಿ ಇಟ್ಟಿದ್ದೀನಿ. ಬೇಕಾದ್ಮೇಲೆ ಹೀಗಾಗತ್ತೆ ಚೆನ್ನಾಗಿ. ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಈ ಥರ ಚೆನ್ನಾಗಿ ಬೇಕಾಗಿದೆ ನೋಡಿ. ಯಾಕಂದ್ರೆ 12 ನಿಮಿಷ ನಾವು ಸುಮ್ಮನೆ ಇನ್ನು ಯಾಕೆ ಅಂತ ಹೇಳಿದ್ರೆ ಬೇರೆ ನಮ್ಮ ಫ್ರೆಂಡ್ಸ್ ಎಲ್ಲ ಲೈವ್ ಬರೋದಿರುತ್ತೆ. ಸೊ ನಾವು ಪೇಜಲ್ಲಿ ಲಾಂಗ್ ಟೈಮ್ ಇರೋದಕ್ಕೆ ಆಗೋದಿಲ್ಲ, ಹಾಗೆ ನೋಡೋವರೆಗೂ ಇದಾಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಮಾಡಿಟ್ಟಿದ್ದೀನಿ ನೋಡಿ. ಈ ಥರ ಮಾಡುವಂಥದ್ದು ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ಜಿಂಗಿ ಪಾರ್ಸೆಲ್ ಹೊರಗಡೆ ಸಿಗೋ ಥರನೇ ಮನೆಯಲ್ಲೇ ನಾವು ಆರೋಗ್ಯಕರ ಆರ್ಗ್ಯಾನಿಕ್ ಅಮೂಲ್ ಅವರ ಆರ್ಗ್ಯಾನಿಕ್ ಐಟಮ್ಸ್ ಯೂಸ್ ಮಾಡಿಕೊಂಡು ಈ ಜಿಂಗಿ ಪಾರ್ಸೆಲ್ ಇದನ್ನ ನಮಗೆ ಮನೆಯಲ್ಲೇ ಮಾಡ್ಕೋಬಹುದು. ಸೊ ಇದಾಗೋದಕ್ಕೆ ತುಂಬಾ ಟೈಮ್ ಬೇಕು ಇವಾಗ. ಸೊ ಹಾಗಾಗಿ ನಾನು ಇವಾಗ ನಿಮಗೆ ರೆಡಿ ಮಾಡಿ ತೋರಿಸಿದ್ದೀನಿ. ಸೊ ಇಫ್ ಯು ವಾಂಟ್, ನಾನೇನು ಅಂತ ಹೇಳಿದ್ರೆ ನಿಮಗೆ ಇದು ಕ್ಲೋಸ್ ಲುಕ್ ತೋರಿಸ್ತೀನಿ ಇದ್ರದ್ದು. ಇದು ನೀವು ನೋಡ್ಬೋದು, ನಾನು ಹಾಗೆ ಮಡ್ಚಿದ್ದೀನಿ 3 ಸೈಡ್ಸ್ ನೋಡಿ. ಈ ಥರ ಕ್ಲೋಸ್ ಲುಕ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇನ್ನು ಈ ಥರ ಬರುತ್ತೆ ಜಿಂಗಿ ಪಾರ್ಸೆಲ್ಲು. ಸೊ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ನೋಡಿದರೆ ಎಲ್ಲ ಕಡೆ ಇದು ಆ್ಯಕ್ಚುಲಿ ನಾನು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ, ತುಂಬ ಹೆಲ್ದಿಯಾಗಿ ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ. ಅಮೂಲ್ ಅವರ ಗೋಧಿ ಹಿಟ್ಟು ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿ ಮಾಡಿದ್ದೀನಿ.
ಸೊ ಹಾಗಿದ್ರೆ ನಾನು ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಈ ಜಿಂಗಿ ಪಾರ್ಸೆಲ್ ಮಾಡೋದು ಹೆಂಗೆ ಅಂತ ಖಂಡಿತ ಟ್ರೈ ಮಾಡಿ. ನಾನು ಇವತ್ತು ಅಮೂಲ್ ಅವರ ಗೋಧಿ ಹಿಟ್ಟು, ಅಮೂಲ್ ಚೀಸ್, ಹಾಗೆ ಅಮೂಲ್ ಪನೀರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಎಲ್ಲ ಪ್ರಾಡಕ್ಟ್ಗಳು ನಿಮ್ಮ ಲೋಕಲ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್, ಬಿಗ್ ಮಾರ್ಕೆಟ್ಗಳಲ್ಲಿ ಸುಲಭವಾಗಿ ಲಭ್ಯ ಇರುತ್ತೆ. ಹಾಗೆ ಅವ್ರದ್ದು ಡೈರಿ ಪ್ರಾಡಕ್ಟ್ಸ್ ಅಲ್ಲದೆ ಮಸೂರ್ ದಾಲ್, ತೂರ್ ದಾಲ್, ಹಾಗೆ ಚನ್ನ ದಾಲ್, ಕಾಲಾ ಚನ್ನ, ಟರ್ಮೆರಿಕ್ ಪೌಡರ್, ವೀಟ್ ಫ್ಲವರ್ ಎಲ್ಲಾನು ಸಿಗುತ್ತೆ. ಸೊ ಹಾಗೆ ಬೇಸನ್ ಫ್ಲವರ್ ತುಂಬಾನೇ ಸಿಗುತ್ತೆ, ಎಲ್ಲ ಟ್ರೈ ಮಾಡ್ಬೋದು. ನೀವು ಆನ್ಲೈನ್ ಅಲ್ಲಿ ಬೈ ಮಾಡ್ತೀರಾ ಅಂತ ಹೇಳಿದ್ರೆ ಫ್ಲಿಪ್ಕಾರ್ಟ್, ಅಮೆಝಾನ್ ಫ್ರೆಶ್, ಬ್ಲಿಂಕಿಟ್, ಇನ್ಸ್ಟಾಮಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ರೆ 10 ರಿಂದ 20 ನಿಮಿಷದೊಳಗೆ ನಿಮ್ಮ ಮನೆಗೇನೆ ಡೋರ್ ಡೆಲಿವರಿನ ಮಾಡ್ತಾರೆ. ಸೊ ಹಾಗಿದ್ರೆ ಬೈ ಮಾಡಿಕೊಂಡು ನೀವು ಟ್ರೈ ಮಾಡ್ತೀರಾ ಅಲ್ವಾ? ಸೊ ಖಂಡಿತ ಟ್ರೈ ಮಾಡಿ. ಅಮೂಲ್ ಅವರ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಹಾಗೆ ಡೈರಿ ಪ್ರಾಡಕ್ಟ್ಸ್ ನ ಉಪಯೋಗ ಮಾಡ್ಕೊಂಡು ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಹಾಗಿದ್ರೆ ನಾನು ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನನಗೆ ಜಿಂಗಿ ಪಾರ್ಸೆಲ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಂದಿನಿ ಮ್ಯಾಮ್ ಹಾಗೂ ಅಮೂಲ್ ಹೋಲ್ ಕನ್ನಡ ಟೀಮ್ಗೆ ನಾನು ಧನ್ಯವಾದನ ಹೇಳ್ತೀನಿ. ಥ್ಯಾಂಕ್ ಯು.